ಮಾತಾಡಿದ್ದಾರೆ ದರ್ಶನ್ ಅವರು, ಅದೇನೋ ಅವ್ರ ಸಮಯ ಸಂದರ್ಭ ಸರಿ ಇರಲಿಲ್ವನೋ ಅವ್ರು ಮಾತಾಡಿದ್ದಾರೆ. ಬಟ್ ಇಲ್ಲಿ ತೊಂದರೆ ಇಲ್ಲ, ಒಂದಲ್ಲ ಒಂದು ದಿವಸ ಅವ್ರಿಗೂ ಇವೆಲ್ಲ ಅರ್ಥ ಆಗ್ತದೆ. ಬಟ್ ನಾವು ಯಾವತ್ತೂ ಅಷ್ಟೇ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಅದು ನಾನೇ ಇರ್ಬೋದು, ಅವರೇ ಇರ್ಬೋದು, ಯಾರೇ ಇರ್ಬೋದು. ಪಬ್ಲಿಕ್ ಲೈಫ್ ಅಂತ ಬಂದಾಗ ನಾವು ತುಂಬ ಜವಾಬ್ದಾರಿಯಿಂದ ಪದ ಬಳಕೆ ಇರ್ಬೋದು ಅಥವಾ ರಿಯಾಕ್ಷನ್ ಇರ್ಬೋದು, ನಮ್ಮ ನಡವಳಿಕೆ. ಮೇಡಮ್, ನಾನು ಇವಾಗ ಇಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದ್ದೀನಲ್ಲ, ರಾಜಕೀಯದ್ದು ಮತ್ತೊಂದು ಇನ್ನೊಂದು ಬಂದಾಗ ವೈಟ್ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ. ಯಾಕೆಂದರೆ ಅದೊಂದು ಎಲ್ಲಿ ಹೆಂಗಿರಬೇಕು ಅನ್ನೋದು ಒಂದು ಯೂನಿಫಾರ್ಮ್ ಕೋಡ್ ಇರ್ತದೆ. ಈ ಬೇರೆ ಕಡೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತೀನಿ, ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಚಿಕ್ಕ ಕಾರುಗಳಲ್ಲಿ ಓಡಾಡ್ತೀನಿ. ಯಾಕೆಂದರೆ ನಾವು ಜನಗಳಿಗೆ ಹತ್ರ ಆಗ್ಬೇಕು. ಯಾವುದೋ ಒಂದು ಗಲ್ಲಿ ರೋಡ್ಗೆ ಹೋಗ್ಬೇಕು, ದೊಡ್ಡ ಗಾಡಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ಅಡುಗೆ ಮನೆಯಲ್ಲಿ ಸ್ನಾನ ಮಾಡೋಕ್ಕಾಗ್ತದ, ಬಾತ್ರೂಮಲ್ಲಿ ಊಟ ತಿನ್ನೋಕ್ಕಾಗ್ತದ, ಹಂಗೆ ನಮಗೆ ಯಾವ ಸ್ಟೇಜು ಮತ್ತೊಂದು ಇನ್ನೊಂದು ಅನ್ನೋದು ನಮ್ಗೆ ಗೊತ್ತಿರಬೇಕು. ಆಮೇಲೆ ಅವ್ರು ಮಾತಾಡಿದಾರೆ, ಅವ್ರು ದೊಡ್ಡವರು, ಅವ್ರು ಮಾತಾಡ್ಲಿ ಬಿಡಿ ಮೇಡಮ್, ನಾವು ತಗಡುಗಳು ಅಲ್ಲ. ನೀವು ಹೇಳಿದ್ರಿ ಕಥೆ ನೀವಿದ್ದಾಗ್ಲೇ ಶುರುವಾಗುತ್ತೆ ಕಾಟೇರಾದು, ಅದಾದ ನಂತರ ನಿಮ್ಮಲ್ಲಿ ವ್ಯತ್ಯಾಸ ಆಗುತ್ತೆ, ನೀವು ಹೊರಗಡೆ ಬರ್ತೀರಿ. ಬಟ್ ಅದ್ರ ಟೈಟಲ್ ನಿಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಹಾಗಾಗಿ ಅವ್ರು ಸಿನಿಮಾ ಮಾಡಿದ್ರು, ನೀವು ಟೈಟಲ್ ನ ಬಿಟ್ಕೊಟ್ರ ಅಂತ ಹೇಳಿ. ಇಲ್ಲ ಇಲ್ಲ ಮೇಡಮ್, ಸಿನಿಮಾ ನಾವು ಎಂ ಜೆ ರಾಮಮೂರ್ತಿ ಅವ್ರಿಗೆ ಮದಗಜ ಟೈಟ್ಲ್ ಅವಾಗ ನಮಗೆ ಮಹೇಶ್ ಏನು ಮಾಡಿಬಿಡ್ತಾರೆ ಅಂದರೆ ಮಿಸ್ಗೈಡ್ ಮಾಡಿಬಿಡ್ತಾರೆ. ಟೈಟ್ಲು ನನಗೆ ಮುರಳಿ ಸರ್ಗೆ ಟೈಟ್ಲು ನನ್ನ ಹತ್ರ ಇದೆ, ಹಿಂಗೆ ಅನೌನ್ಸ್ ಮಾಡ್ಬಿಡೋಣ. ಅನೌನ್ಸ್ ಮಾಡಿ ನಾನು ಹೇಳ್ತೀನಿ, ಇರಪ್ಪ ನನಗೆ ಈ ರಾಬರ್ಟ್ ಸಿನಿಮಾ ಮುಗಿಲಿ, ಆಮೇಲೆ ಇಲ್ಲ ಸರ್ ಮಾಡಲೇಬೇಕು ಅಂತೇಳಿ ಪ್ರೆಷರ್ ಆಗ್ತಾರೆ. ನಾನು ಬಂದು ಸಿನಿಮಾ ಆಯಿತು, ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಮುರಳಿ ಸರ್ ಮನೇಲೆ. ಅವಾಗ ಟೈಟ್ಲದು ನನಗೆ ಅವಾಗ ಫೋನ್ ಬರುತ್ತೆ. ಯಾರೋ ಒಬ್ಬರು ಪತ್ರಕರ್ತರು ನನಗೆ ಅವಾಗ ಪ್ರಶ್ನೆ ಮಾಡ್ತಾರೆ, ಸರ್ ಈ ಟೈಟ್ಲು ನಿಮ್ದು ಅಲ್ವೇ ಅಲ್ಲ, ನೀವು ಹೆಂಗೆ ಅನೌನ್ಸ್ ಮಾಡಿದ್ರಿ ಅಂತ. ನಾನು ಹೇಳ್ತೀನಿ, ಇಲ್ಲ ಮಹೇಶ್ ಅವರು ಯೋಗರಾಜ್ ಭಟ್ರು ಬ್ಯಾನರಲ್ಲಿ ಇಟ್ಕೊಂಡಿದ್ದಾರಲ್ಲ. ಕೊನೆಗೆ ಅವಾಗ ಏನು ಮಾಡ್ತಾರೆ, ನಾನು ಮಹೇಶ್ ಕೇಳಿದ್ರೆ ಇಲ್ಲಿ ಸರ್ ರೆಸಿಪ್ಟ್ ಕೊಟ್ಟಿದ್ದಾರೆ. ರೆಸಿಪ್ಟ್ ಮಹೇಶ್ ಅವ್ರು ತೋರಿಸ್ದಾಗಲೇ ನನಗೆ ಕನ್ವೆ ಆಗೋದು, ಓ ಮಹೇಶ್ ಅವ್ರ ಹೆಸರಲ್ಲಿದೆ. ಅವಾಗ ಮಹೇಶ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಸರ್ ಎಂ ಜೆ ರಾಮಮೂರ್ತಿ ಅವರು ಅವತ್ತು ಏನೋ ಅವ್ರ ಪವರ್ಸ್ ಬಳಸಿ ನನಗೆ ಹೇಳ್ದಂಗೆ ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಮಹೇಶ್ ಇವತ್ತು ಹ್ಞೂ ಸರ್ ಅಂತ ಹೇಳ್ಬಿಡ್ಬೋದು. ಅದೇ ಮಹೇಶು ನಮ್ಮನ್ನು ಅವತ್ತು ಮಿಸ್ಲೀಡ್ ಮಾಡಿದ್ದು. ಇಲ್ಲದೆ ಇದ್ದೀರಾ ನನ್ನ ಮದಗಜ ಟೈಟ್ಲು ಎಂ ಜೆ ರಾಮಮೂರ್ತಿ ಸರ್ ಮೇಲೆ ನನಗೇನಾದ್ರು ಕೋಪ ಇದೆ ಹೇಳಿ ಮೇಡಮ್. ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟರು ಅಂತ ನಿರ್ಮಾಪಕರು, ನಾವೆಲ್ಲ ಅವ್ರ ಮುಂದೆ ನಮ್ಮ ಕೊಡುಗೆ ಭಾಳ ಚಿಕ್ಕದು. ಆದರೆ ನನಗೆ ಅವತ್ತು ಮಿಸ್ಲೀಡ್ ಮಾಡಿದ್ದಕ್ಕೆ ನಾನು ಆ ಟೈಟ್ಲ್ ಇಟ್ಬಿಟ್ಟೆ. ಆಮೇಲೆ ದರ್ಶನ್ ಅವರೇ ಕರೆಸಿ ಮೈಸೂರಿಗೆ ಸೆಟ್ಲ್ ಮಾಡಿದ್ರು. ಅದು ನೀವು ಈ ಟೈಟ್ಲ್ ಇತ್ಕೊಡಿ, ಅದು ತೊಗೊಳ್ಳಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿದಾಗ ಇವ್ರು ಹೇಳ್ತಾರೆ ಟೈಟ್ಲ್ ತೊಗೊಳ್ಳಿ ಅಂತ. ನಾನು ಹೇಳ್ತೀನಿ ಆಯಿತು ಸರ್ ತೊಗೋತೀನಿ ಅಂತ. ನನ್ನ ಕಡೆಯಿಂದನೇ ಡಿಲೇ ಆಗ್ತದೆ. ಬಟ್ ಆಯಿತು, ನಾನು ಹಣೆ ಬರದಲ್ಲಿ ಬರ್ದಿರಲಿಲ್ಲ, ಹಂಗಾಗಿ ನನಗೆ ಆಗಲಿಲ್ಲ ಬಿಡಿ. ಇದು ಸತ್ಯ. ಇದು ಯಾರು ಬೇಜಾರು ಮಾಡಿಕೊಂಡ್ರು, ಯಾರು ನನ್ನ ವಿರುದ್ಧ ತಿರುಗಿ ಬಿದ್ದರು, ಯಾರು ನನ್ನ ಎದುರು ಹಾಕೊಂಡ್ರು, ನಾನು ಕೇರ್ ಮಾಡೋ ವ್ಯಕ್ತಿ ಅಲ್ಲ. ಸತ್ಯ ಏನಿದೆ ಸತ್ಯ ನಾನು ಮಾತಾಡಿದ್ದೀನಿ. ಧರ್ಮ ಕರ್ಮ ಭಗವಂತನಲ್ಲಿದೆ. ಕರ್ಮ ಅನ್ನೋದು ನಾವು ನಂಬಿದ್ದೀವಿ. ಇವತ್ತು ಏನು ಮಾತಾಡಿದರೆ ಅದಕ್ಕೆ ಅವ್ರು ಜವಾಬ್ದಾರರಾಗಿರ್ತಾರೆ. ಅದರಿಂದ ನಾನು ಬೇಜಾರು ಮಾಡ್ಕೊಳ್ಳೋ ಪ್ರಮೇಯ ಇಲ್ಲ. ಬಟ್ ಏನಂದರೆ ಒಬ್ಬ ದರ್ಶನ್ ಅವ್ರು ಬೆಳೆದಿರೋ ರೀತಿಗೆ ನಾನೊಬ್ಬ ನಿಜವಾಗ್ಲೂ ಖುಷಿ ಪಡ್ತೀನಿ. ಯಾಕಂದರೆ ಆ ಥರ ಬೆಳೆದು ಮಾಡಿ ಯಾವುದೋ ಒಂದು ಸ್ಟೇಜಲ್ಲಿ ನನ್ನ ಬಗ್ಗೆ ಕೋಪ ಇರ್ಬೋದು. ಬಟ್ ಪದ ಬಳಕೆ ಟೈಮಲ್ಲಿ ಅವ್ರು ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕಾಗ್ತದೆ. ಜನ ವಿಜಿಲ್ ಹೊಡಿಬೋದು, ಆದರೆ ತುಂಬ ಜವಾಬ್ದಾರಿ ಫ್ಯಾನ್ ಫಾಲೋವರ್ಸು ಅವ್ರಿಗಿದ್ದಾರೆ. ಸರಿ ತಪ್ಪು ಅಂತ ಚರ್ಚೆ ಮಾಡುವಂಥ ಫ್ಯಾನ್ ಫಾಲೋವರ್ಸು ಇದ್ದಾರೆ. ನೀವು ಬರೀ ವಿಜಿಲ್ ಹೊಡೆಯೋರಿಗೆ ಡೈಲಾಗ್ ಹೊಡೆಯೋದಲ್ಲ, ಒಂದು ಸ್ವಲ್ಪ ನಿಮಗೆ ನಮ್ಮಂಥವ್ರು ಯಾರು ಸ್ವಲ್ಪ ನಿಮ್ಮನ್ನು ದೂರದಿಂದ ನೋಡಿ ಖುಷಿ ಪಡ್ತೀವಲ್ಲ ಅಂಥವ್ರಿಗೋಸ್ಕರ ತಾವು ಮಾತಾಡಬೇಕಾಗ್ತದೆ. ನನ್ನಲ್ಲಿ ತಪ್ಪಿದ್ದಾಗ ಅವರು ಪ್ರಶ್ನೆ ಮಾಡಲಿ, ನಮ್ಮ ಕಿವಿ ಹಿಂಡು ಬುದ್ಧಿ ಹೇಳಿ, ಆ ಅಧಿಕಾರ ಅವ್ರಿಗಿದೆ. ಬಟ್ ಪದ ಬಳಕೆ ಇದೆಯಲ್ಲ, ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಪದ ಬಳಕೆಯಲ್ಲಿ. ರೈಟ್ ಸರ್, ರೈಟ್. ಉಮಾಪತಿ ಗೌಡ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.